ಇರಾನ್ ಇಸ್ರೇಲ್ ಯುದ್ಧದ ಬಗ್ಗೆ ಕೂಡ ಹಿಂಟನ್ನ ಕೊಟ್ಟಿದ್ರು. ಅದರಂತೆಯೇ ಇದೀಗ ಭವಿಷ್ಯ ನಿಜವಾಗಿದೆ. ಅಂದು ಕತ್ತಿ ಗುರಾಣಿ ಫಿರಂಗಿಗಳಿಂದ ನಡೆದಿತ್ತು ಯುದ್ಧ. ಈಗ ರಾಕೆಟ್ ಬಾಂಬ್ ಮಿಸೈಲ್ಗಳಿಂದ ನಡೀತಾ ಇದೆ ವಾರ್. ತಾಳಿಕೋಟೆ ಕದನ ರೀತಿಯಲ್ಲೇ ಇಸ್ರೇಲ್ ಇರಾನ್ ನಡುವೆ ಕಾಳಗ ನಡೀತಾ ಇದೆ. ಆಗ ವಿಜಯನಗರ ರಾಮರಾಯರು, ಈಗ ಇರಾನ್ ಸರ್ವಾಧಿಕಾರಿ ಖಮೇನಿ. ಅಂದು ವಿಜಯನಗರದ ಮೇಲೆ 5-6 ಸಾಮ್ರಾಜ್ಯಗಳಿಂದ ನಡೆದಿತ್ತು ದಾಳಿ. ಈಗ ಇರಾನ್ ಮೇಲೆ ಯುದ್ಧ ಸಾರಿರೋ ಸುತ್ತಮುತ್ತಲ 5-6 ದೇಶಗಳು. 2 ತಿಂಗಳ ಹಿಂದೆಯೇ ಭವಿಷ್ಯವನ್ನ ನುಡಿದಿದ್ದಂತಹ ಕಾಲಜ್ಞಾನಿ ರಾಜಋಷಿ. ಹಾಗಿದ್ರೆ ಈ ಕಳೆದ ತಿಂಗಳು ಏನ್ ಭವಿಷ್ಯವನ್ನ ನುಡಿದಿದ್ರು ಜನವರಿಯಲ್ಲಿ ಅಂತ ನೋಡ್ತಾ ಹೋಗೋಣ. ತಾಳಿಕೋಟೆ ಯುದ್ಧದಲ್ಲಿ ಭೂಮಿ ಕೆಂಪಾಗೋಯ್ತು. ಯಾವ ಥರ ಒಂದು ಯುದ್ಧಗಳ ಮಧ್ಯೆ ಫೈಟ್ ಆಗಿ ಆ ಜನಗಳದೊಂದು ಅಂದರೆ ಸಿಪಾಯಿಗಳ ರಕ್ತ ಬಿದ್ದು ಹೇಗೆ ಭೂಮಿ ಕಂಪಾಗೋಯ್ತು, ಅದೇ ಥರನಾಗಿ ಈ ಸನ್ನಿವೇಶ ಸೇರಿದೆ ಅಂತ ಹೇಳುತ್ತೆ. ಸೊ ಅದು ಹೇಳಿ ಒಂದು ವಾರ 2 ವಾರದಲ್ಲಿ ನೋಡ್ಬೋದು ಇರಾನ್ನಲ್ಲಿ ಸಾಧಾರಣ ಒಂದು 400 ಮಸೀದಿಗಳು ಧ್ವಂಸ ಆದವು. ಸುಮಾರು ಹೆಚ್ಚು ಕಡಿಮೆ 20 ಸಾವಿರ ಹತ್ತತ್ರನೂ ಜನ ಸತ್ತೋಗ್ಬಿಟ್ರು. ಇಡೀ ಆ ಒಂದು ಭೂಮಿನೇ ಕೆಂಪುಮಯ ವಾತಾವರಣ. ಕೆಂಪು ಅಂದರೆ ಅಗ್ನಿಗೆ ಆಹುತಿ ಆಗೋಯ್ತು. ಸೊ ಇವಾಗ ಏನು ನೋಡಿದ್ದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟು. ನಾವು ಹೇಳಿರುವಂಥ ಅದು ಒಂದು ಸ್ಲೋಗನ್ ಏನಿದೆಲ್ಲ, ಇಡೀ ವರ್ಷ ಕೂಡ ಎಫೆಕ್ಟ್ ಇದೆ ಅದು. ಯಾವ ಥರ ತಾಳಿಕೋಟೆ ಯುದ್ಧದಲ್ಲಿ ಭೂಮಿ ಕೆಂಪಾಗೋಯ್ತು, ಯಾವ ಥರ ಒಂದು ಯುದ್ಧಗಳ ಮಧ್ಯೆ ಫೈಟ್ ಆಗಿ ಆ ಜನಗಳದೊಂದು ಅಂದರೆ ಸಿಪಾಯಿಗಳ ರಕ್ತ ಬಿದ್ದು ಹೇಗೆ ಭೂಮಿ ಕಂಪಾಗೋಯ್ತು, ಅದೇ ಥರನಾಗಿ ಈ ಸನ್ನಿವೇಶ ಸೇರಿದೆ. ವೀಕ್ಷಕರೇ ನೋಡಿ, ಅವತ್ತು ಕತ್ತಿ ಗುರಾಣಿಗಳ ಆರ್ಭಟ ಬಹಳಷ್ಟಿತ್ತು. ಇವತ್ತು ಮಿಸೈಲ್ಗಳ ಅಬ್ಬರ ಜೋರಾಗಿ ನಡೀತಾ ಇದೆ. ಕಾಲ ಬದಲಾವಣೆ ಆದ್ರೂ ಕೂಡ ಕದನದ ಕ್ರೌರ್ಯ ಮಾತ್ರ ಬದಲಾಗ್ತಾ ಇಲ್ಲ. ಅವತ್ತು ವಿಜಯನಗರದ ಅಧಿಪತಿ ಅಳಿಯ ರಾಮರಾಯರನ್ನ 5 ಸುಲ್ತಾನರ ಒಕ್ಕೂಟ ಸುತ್ತುವರಿದಂತೆ ಇವತ್ತು ಇರಾನ್ನ ಅಲಿ ಖಮೇನಿ ಕೋಟೆಯ ಬಾಗಿಲನ್ನ ಇಸ್ರೇಲ್ ಮತ್ತೆ ಅಮೆರಿಕ ಅಸ್ತ್ರಗಳು ಕೂಡ ಬಡಿತಾ ಇದ್ದಾವೆ. ಇದು ಬರೀ ಯುದ್ಧವಲ್ಲ, ಹಿಸ್ಟ್ರಿ ವರ್ಸಸ್ ಮಿಸ್ಟ್ರಿ. ಅಂದು ತಾಳಿಕೋಟೆ ಕದನದಲ್ಲಿ ನಡೆದಂತಹ ಆ ಒಂದು ತಪ್ಪು ನಿರ್ಧಾರ ವಿಜಯನಗರದ ಪತನಕ್ಕೆ ನಾಂದಿಯಾಯಿತು. ಇವತ್ತು ಮಧ್ಯಪ್ರಾಚ್ಯದ ಮಹಾ ದುರಂತಕ್ಕೆ ಅಣ್ವಸ್ತ್ರಗಳ ಯುಗ ಸಾಕ್ಷಿಯಾಗ್ತಾ ಇದೆ. ಋಷಿಗಳ ಕಾಲಜ್ಞಾನದಲ್ಲಿ ಕಂಡಂತಹ ಆ ಭೀಕರ ದೃಶ್ಯಗಳು ಇವತ್ತು ನಿಜ ಆಗ್ತಾ ಇದೆ ಕೂಡ ಹೌದು. ನೋಡಿ, ಕಳೆದ ತಿಂಗಳು ಪ್ರಿಡಿಕ್ಟ್ ಮಾಡಿದ್ರು ಮುಂದಿನ ದಿನಗಳಲ್ಲಿ ಯುದ್ಧ ನಡೆಯುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಉಲ್ಲೇಖ ಮಾಡಿದ್ರು. ಸೊ ಅದೇ ರೀತಿಯಾಗಿ ತಾಳಿಕೋಟೆ ಯುದ್ಧದ ರೀತಿಯಾಗಿ ಯುದ್ಧ ನಡೆಯುತ್ತೆ ಅನ್ನುವಂತಹ ವಿಚಾರವನ್ನ ಅವರು ಮುಂಚೆಯೇ ಹೇಳಿದ್ರು. ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಹೇಳೋದಿಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ನಿಜಕ್ಕೂ ಇಲ್ಲಿ ಏನೋ ಒಂದು ವಿಚಾರ ಅಡಗಿದೆ ಅನ್ನುವಂತಹ ವಿಚಾರವನ್ನ ನಾವು ಯಾರು ಕೂಡ ಅಲ್ಲಗಳೆಯುವಂತಿಲ್ಲ. ಹಾಗಿದ್ರೆ ಈಗ ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಸಾಗ್ತಾ ಇದೆಯಲ್ಲ, ಇದನ್ನ ಮುಂಚೆಯೇ ಹೇಳಿದ್ರು. ಅದು ಗ್ಯಾರಂಟಿ ನ್ಯೂಸ್ನ ಸ್ಟುಡಿಯೋದಲ್ಲೇ ಕೂತು ಹೇಳಿದಂತಹ ಒಂದು ವಿಚಾರ ಈಗ ನಿಜವಾಗಿದೆ. ಅದು ಕೂಡ 2-3 ದಿನಗಳ ಅಂತರದಲ್ಲೇ ಆಗತ್ತೆ ಅಂತ ಕೂಡ ಹೇಳಿದ್ರು. ರಕ್ತ ಚರಿತ್ರೆ ಹರಿಯುತ್ತೆ ಅಂತ ಕೂಡ ಹೇಳಿದ್ರು. ಅದರಂತೆಯೇ ನೋಡಿ, ಚಂದ್ರಗ್ರಹಣ ಆರಂಭ ಆಗೋದಕ್ಕೂ ಮುನ್ನವೇ ಶನಿವಾರವೇ ಖಮೇನಿಯ ಹತ್ಯೆಯಾಗಿದೆ. ಇದನ್ನ ಅವರು ಕಳೆದ ಜನವರಿ ತಿಂಗಳಿನಲ್ಲೇ ಇದೇ ಗ್ಯಾರಂಟಿ ನ್ಯೂಸ್ನಲ್ಲಿ ಕೂತ್ಕೊಂಡು ಹೇಳಿದ್ರು. ಮತ್ತೆ ಈಗ ನೋಡಿ, ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಜ್ಯೋತಿಷಿಗಳು ಹಾಗಂದ್ರು ಈಗಂದ್ರು ಈಗಾಯ್ತು ಆಗಾಯ್ತು ಈ ಒಂದು ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಆದ್ರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಹೊರ ದೇಶದಲ್ಲಿ ಏನಾಗತ್ತೆ ಅಂತ ಹೇಳಿ ಸ್ಪಷ್ಟ ಚಿತ್ರೀಕರಣ ಕೊಡೋದು ತೀರಾ ವಿರಳಾಗೋಗ್ಬಿಟ್ಟಿದೆ. ಮತ್ತೆ ಜ್ಯೋತಿಷಿಗಳನ್ನ ನಂಬೇಕಾ ಅನ್ನುವಂತಹ ಪ್ರಶ್ನೆಗಳು ಇತ್ತೀಚಿನ ವರ್ಷಗಳಲ್ಲಿ ಕಾಡ್ತಾ ಇದೆ. ಬಟ್ ಆದ್ರೆ ಈ ಸಂದರ್ಭದಲ್ಲಿ ನಾನು ಒಂದು ಹೇಳೋದಕ್ಕೆ ಬಯಸ್ತೀನಿ, ಎಲ್ಲಾ ಗುರೂಜಿಗಳು ಒಂದೇ ಆಗಿರುವುದಿಲ್ಲ. ನೋಡಿ, ಪೊಲಿಟಿಷಿಯನ್ ವಿಚಾರ ಆಗಿರಬಹುದು, ಅಥವಾ ಈ ಯುದ್ಧ ಆಗಿರಬಹುದು, ಅಥವಾ ಇತ್ತೀಚಿನ ದಿನಗಳಲ್ಲಿ ನೋಡಿ ನಾವು ಗಮನಿಸಿದ್ವಿ 400 ಕೋಟಿ ರಾಬರಿ ಆಗಿತ್ತು. ಆ ಒಂದು ವಿಚಾರವನ್ನು ಕೂಡ ಅವರು ಮುಂಚೆನೇ ಹೇಳಿದ್ರು. ಇದೆಲ್ಲವೂ ಕೂಡ ಹೇಗೆ ಸಾಧ್ಯ ಅನ್ನುವಂತಹ ಕುತೂಹಲ ಕೂಡ ನಿಮಗೂ ಕಾಡ್ತಾ ಇರಬಹುದು, ನನಗೂ ಕೂಡ ಕಾಡ್ತಾ ಇದೆ. ಇದರ ಬಗ್ಗೆ ಖುದ್ದು ಅವರೇ ಹೇಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕಾಲಜ್ಞಾನಿ ರಾಜ ಋಷಿ ಶ್ರೀ ಕಿರಣ್ ಕುಮಾರ್ ಗುರುಜಿ. ಇವರು ತತ್ವಮಸಿ ಗುರು ಪರಂಪರಾ ಫೌಂಡೇಶನ್ ಸಂಸ್ಥಾಪಕರು ಮತ್ತೆ ಈ ಕಾಲಜ್ಞಾನಿ ರಾಜಋಷಿ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರಾಗಿರುವಂತವರು. ಬನ್ನಿ ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
ಗುರುಜಿ ನೋಡಿ, ಇತಿಹಾಸ ಮರುಕಳಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಇದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು, ಅದೇ ಜಾಗದಲ್ಲಿ ಕೂತ್ಕೊಂಡು ನೀವು ಪ್ರಿಟೆಂಡ್ ಮಾಡಿದ್ರಿ ಮುಂದಿನ ದಿನಗಳಲ್ಲಿ ತಾಳಿಕೋಟೆ ಯುದ್ಧ ರೀತಿಯಾಗಿ ಯುದ್ಧ ನಡೆಯುತ್ತೆ ಅಂತ ನೀವು ಮುಂಚೆನೆ ಹೇಳ್ಬಿಟ್ಟಿದ್ರಿ. ಅದರಂತೆಯೇ ಇದೀಗ ಇಸ್ರೇಲ್, ಇರಾನ್, ಅಮೆರಿಕ ಯುದ್ಧ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಖಮೀನಿಯ ಹತ್ಯೆಯಾಗಿದೆ. ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಗುರುಜಿ. ಸರಿಮ್ಮ. ಸೊ ಈ ಒಂದು ಪ್ರೊಡಿಕ್ಷನ್ನ ನಾವು 1 ತಿಂಗಳ ಮುಂಚೆನೇ ಮಾಡಿದ್ವಿ. ಆ್ಯಕ್ಚುಲಿ ಒಂದು ಸ್ವಲ್ಪ 8 ತಿಂಗಳ ಮುಂಚೆ ತೊಗೊಂಡು ಹೋಗ್ತೀನಿ. ಈ ಹಿಂದೆ ಏನಾಯಿತು ಅಂತಂದರೆ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಇಸ್ರೇಲ್ ಏನು ಪಣ ತೊಟ್ಟಿತ್ತು ಅಂತಂದರೆ, ನಾನು ಅಲಿ ಖಮೇನಿನ ಸರ್ವನಾಶ ಮಾಡಿಬಿಟ್ಟು ನಾವು ಯುದ್ಧ ನಿಲ್ಲಿಸ್ತೀವಿ ಅಂತ ಹೇಳಿತ್ತು. ಸೊ ಆ ಟೈಮಲ್ಲಿ ಕೂಡ ನಾವು ಟಿ ವಿಯಲ್ಲಿ ಒಂದು ಪ್ರಿಡಿಕ್ಷನ್ ಕೊಟ್ಟಿದ್ವಿ, ಇಸ್ರೇಲಿಂದ ಅಲಿ ಖಮೇನಿನ ಹತ್ಯೆ ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ ಅಂತ ಹೇಳಿದ್ವಿ. ಅದಾದ ಸ್ವಲ್ಪ ದಿನಗಳಲ್ಲಿ ಇವರು ತಣ್ಣಗಾಗ್ತಾರೆ ಅಂತ ಹೇಳಿದ್ವಿ. ಅವರು ಒಂದು 10 ಮಿಸೈಲ್, ಇವರು ಒಂದು 10 ಮಿಸೈಲ್ ಹಾರಿಸಿ ಕೊನೆಗಾಗಿ ಒಂದು ಇಯರ್ ಎಂಡಲ್ಲಿ 2025 ಎಂಡಲ್ಲಿ ಎಲ್ಲ ವಾತಾವರಣ ತಣ್ಣಗಾಯಿತು, ಶಾಂತ ಆಯಿತು. ಅದೇ ಟೈಮಲ್ಲಿ ಮಾಡಿಟ್ಟಿರುವಂತಹ ಈ ಪ್ರಿಡಿಕ್ಷನನ್ನು ನಾವು ಜನವರಿಯಲ್ಲಿ ಹೇಳಿದ್ವಿ. ಜನವರಿಯಲ್ಲಿ ಏನು ಹೇಳಿದ್ವಿ ಅಂತಂದರೆ, ಯಾವ ಥರ ತಾಳಿಕೋಟೆ ಯುದ್ಧದಲ್ಲಿ, ಅಂದರೆ ಅಲಿ ಖಮೇನಿನ ಮೈಂಡಲ್ಲಿ ಇಟ್ಕೊಂಡೆ ನಾವು ಈ ಪ್ರಿಡಿಕ್ಷನ್ ಮಾಡಿರೋದು. ಯಾವ ಥರ ತಾಳಿಕೋಟೆ ಯುದ್ಧ ಆಯಿತು, ಹೇಗೆ ಭೂಮಿಯ ರಕ್ತಚಿತ್ತವಾಯಿತು, ಅದೇ ಟೈಮಲ್ಲಿ ಬರಲಿರುವ ಶೀಘ್ರಗತಿಯಲ್ಲಿ ಭೂಮಿ ರಕ್ತಚಿತ್ತವಾಗುತ್ತೆ ಅಂತ ಹೇಳಿದ್ವಿ. ರಕ್ತಚಂದ್ರ ಗ್ರಹಣ ಆಗಿದ್ದ ಮುಂಚೆನೇ ಭೂಮಿ ಎಲ್ಲ ರಕ್ತಚಿತ್ತ ಆಯಿತು. ಅಲ್ಲಿ ಈ ಒಂದು ತಾಳಿಕೋಟೆ ಯುದ್ಧನೇ ಯಾಕೆ ನಾವು ಅದನ್ನು ಈ ಒಂದು ಅಲಿ ಖಮೇನಿಗೆ ಅಂತ ಈ ಸಂಗತಿಗೆ ಹೋಲಿಕೆ ಆಗುತ್ತೆ ಅಂತ ಹೇಳಿದ್ರೆ, ನೀವು ನೋಡ್ಬೋದು, ತಾಳಿಕೋಟೆ ಯುದ್ಧದಲ್ಲಿ ಪ್ರಮುಖ ವ್ಯಕ್ತಿಯಾಗಿರೋನೇ ಅಳಿಯ ರಾಮರಾಯ್. ಅಳಿಯ ರಾಮರಾಯ್ ಇವರು ಆ ಟೈಮಲ್ಲಿ ಏನಿದ್ರು ಅಂದರೆ ಸಾರ್ವಭೌಮರು ಅಂತ ಹೇಳ್ತಿದ್ರು. ಇಲ್ಲಿ ಅಲಿ ಖಮೇನಿ, ಅಲಿ ಹುಸೈನ್ ಖಮೇನಿ ಫುಲ್ ಹೆಸರು. ಅದು ಮುಂದೆ ಆಯಿತಲ್ಲ, ಅದು ಇನ್ನೂ ಆ್ಯಡ್ ಮಾಡ್ಕೊಳ್ತಾರೆ ಅವರು. ಬಟ್ ಇರೋದಂಥ ಪ್ರಾಪರ್ಟಾಗಿ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಸಿಕ್ಕಂಥ ನೇಮ್ ಇದು. ಸೊ ಇವರು ಹೇಗೆ ಅಂತಂದರೆ ಒಬ್ಬ ಸುಪ್ರೀಂ ಲೀಡರು. ಇಲ್ಲಿ ಅಳಿಯ ರಾಮರಾಯರು ಕೂಡ ಯುದ್ಧಕ್ಕೆ ಹೋದಾಗ, ಅವ್ರು ಡೆತ್ ಆದಾಗ ಕೂಡ, ಅಂದರೆ ಇಳಿ ವಯಸ್ಸಲ್ಲಿನೇ, ಅಂದರೆ 80 ಏಜಲ್ಲಿ ಅವರು ಯುದ್ಧಕ್ಕೆ ಹೋದರು. ಇಲ್ಲಿ ಅಲಿ ಖಮೇನಿ ಕೂಡ 86 ಏಜ್ ಆಗಿತ್ತು, ಅವರು ಕೂಡ ಯುದ್ಧಕ್ಕೆ ಹೋದರು. ಆ ಯುದ್ಧದಲ್ಲಿ ಕೂಡ ಹತರಾದರು. ಇಲ್ಲಿ ಕೂಡ ಅಳಿಯ ರಾಮರಾಯರು ಕೂಡ ಹತರಾದರು. ಇಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ಏನಾಯಿತು, ವಿಜಯನಗರ ಎಂಪೈರ್ ಮೇಲೆ ಡೆಕ್ಕನ್ ಸುಲ್ತಾನರು, 5 ಜನ ಡೆಕ್ಕನ್ ಸುಲ್ತಾನರು ವಾರ್ ಮಾಡಿದರು. ಅಲ್ಲೇನಾಯಿತು, ಒಂದು ಇರಾನ್ ಮೇಲೆ ಏನಾಯಿತು, ಅಮೇರಿಕಾ ಎಲ್ಲೆಲ್ಲಿ ಬೇಸ್ ಮಾಡ್ಕೊಳ್ತು ಅಂತಂದರೆ, ಕುವೈತು, ಸೌದಿ, ಕತಾರ್ ಮತ್ತು ಬಹರೀನ್ 4 ರಾಷ್ಟ್ರಗಳು ಪ್ಲಸ್ ಇಸ್ರೇಲ್. ಅಂದೆಟ್ ಓವರಾಲ್ ಆಗಿ ಅಲ್ಲಿಯೂ ಕೂಡ 5 ರಾಷ್ಟ್ರಗಳು ಸೇರಿ ಈ ಒಂದು ಇರಾನ್ ಮೇಲೆ ಯುದ್ಧ ಮಾಡ್ತು. ಈ ಕಡೆ ವಿಜಯನಗರ ಕೂಡ ಏಕಾಂಗಿಯಾಗಿತ್ತು, ಈ ಕಡೆ ಇರಾನ್ ಕೂಡ ಏಕಾಂಗಿಯಾಗಿತ್ತು. ಇಲ್ಲಿ ಓವರಾಲ್ ಆಗಿ ಕಂಪ್ಯಾರಿಸನ್, ತಾಳಿಕೋಟೆ ಯುದ್ಧ ಥರನೇ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವೆರಡು ಕಂಪ್ಯಾರಿಸನ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹೀಗಾಗಿ ಇಲ್ಲಿ ಕೂಡ 5 ಜನ ಸಮೂಹ ಎದುರಿಗೆ ಬಿತ್ತು, ಇಲ್ಲೂ ಕೂಡ 5 ಜನ ಸಮೂಹ ಇಲ್ಲಿ ಎದುರಿಗೆ ಬಿತ್ತು. ಇಲ್ಲಿ ನೋಡಿದಾಗ ಅಳಿಯ ರಾಮರಾಯರಲ್ಲಿ ನೋಡಿದಾಗ ಏನಾಯಿತು ಅಂದರೆ, ವಿಶೇಷವಾಗಿ ಇಲ್ಲೂ ಕೂಡ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ರಾಜ ಆಗಿದ್ದರು. ಇವರು ಕೂಡ ಒಂದು ಇಸ್ಲಾಮಿಕ್ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಒಬ್ಬರು ರಾಜರಾದರು. ಅದಲ್ಲದೆ ಈ ಆಗದಂತಹ ಈ ಯಾವುದು ತಾಳಿಕೋಟೆ ಯುದ್ಧ ಏನಾಯಿತು, 1565 ಆಗೋಯಿತು. ಅದು ಏನಾಯಿತು, ಇಡೀ ಭಾರತದ ಜಿಯೋಪಾಲಿಟಿಕ್ಕನ್ನೇ ಚೇಂಜ್ ಆಯಿತು, ಮೇಜರ್ ಇಂಪ್ಯಾಕ್ಟ್ ಆಯಿತು ಆ ಒಂದು ಈ ವರ್ಷದಲ್ಲಿದು. ಸೊ ಹಾಗೇ ಇವಾಗ ಆಗಿರುವಂಥದ್ದು ಯಾಕೆ ಮೇಜರ್ ಇಂಪ್ಯಾಕ್ಟ್ ಆಯ್ತು ಅಂದರೆ, ಇಲ್ಲಿ ಅಳಿಯ ರಾಮರಾಯರು ತುಂಬ ಪ್ರಭಾವಿ ವ್ಯಕ್ತಿಗಳು ಮತ್ತು ತುಂಬ ಸೆಂಟರ್ ಪಾಯಿಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಅಂತ ಹೇಳ್ತಾರೆ, ಆ ಥರ ಒಂದು ಮುಖ್ಯವಾದಂತಹ ಒಂದು ನಾಯಕರು. ಅದೇ ಥರನಾಗಿ ನೀವು ಮಿಡ್ಲ್ ಈಸ್ಟ್ ಅಂತ ತಗೊಂಡಾಗ ಅಲ್ಲಿ ಇರಾನ್ ಪ್ರಮುಖವಾದಂತಹ ರಾಷ್ಟ್ರ, ಅದರಲ್ಲಿ ಅಲಿ ಖಮೀನಿ ಅನ್ನುವಂಥ ವ್ಯಕ್ತಿ ಸಾರ್ವಭೌಮ ಆಗಿದ್ದ. ಸೊ ಇವರಿಬ್ಬರೂ ಕೂಡ ಸೈಮಲ್ಟೇನಿಯಸ್ಲಿ ಈ ಸೇಮ್ ಪ್ಯಾಟರ್ನ್ ಕೂಡ ಹೋಲುವಂಥದ್ದು. ಇಲ್ಲೇನಾಗುತ್ತೆ, ನಾವು ಅಳಿಯ ರಾಮರಾಯರು ಸತ್ತಿರೋದು ಯಾವಾಗ ಅಂದರೆ, ಒಂದು ಆ್ಯಸ್ ಪರ್ ಗೂಗಲ್ ರಿಸರ್ಚರ್ ಸತ್ತಿರೋದು ಇವ್ರು ಯಾವುದಂದರೆ ಅಮಾವಾಸ್ಯೆಯ ಹಿಂದೆ ಮುಂದೆ, ಅಂದರೆ 26 ಜನವರಿ 1565, ಅಂದರೆ ಅಮಾವಾಸ್ಯೆ ಹಿಂದೆ ಮುಂದೆ. ಅಂದರೆ ಅವಾಗ ಅಮಾವಾಸ್ಯೆ ಯಾವ ಥರ ತೋರಿಸುತ್ತೆ ಅಂದರೆ, ಈ ಡೇಟನ್ನು ನಾವು ಸಾಫ್ಟ್ವೇರಲ್ಲಿ 4-5 ಸಾಫ್ಟ್ವೇರಲ್ಲಿ ಹಾಕಿದೆ, ಒಂದು ಬೇರೆ ಪ್ರೊಡಕ್ಷನ್ ಬರ್ತಾ ಇದೆ, ಬೇರೆ ಡೇಟ್ ತೋರಿಸ್ತಾ ಅಂದರೆ ನಿಯರ್ ಬೈ ಡೇಟ್ ತೋರಿಸ್ತಾ ಇದೆ. ಒಂದು ಓವರಾಲ್ ಆಗಿ ಹೇಳಬೇಕು 2025 ಅಂದರೆ ಆಲ್ಮೋಸ್ಟ್ ಅಮಾವಾಸ್ಯೆಯ ಹಿಂದೆ ಮುಂದಿನ ದಿನ ಈ ಅಳಿಯ ರಾಮರಾಯರು ಮೃತವನ್ನು ಹೊಂದ್ತಾರೆ. ಇಲ್ಲೇನಾಗುತ್ತೆ,
ಈ ಒಂದು ಅಲಿ ಖಮೇನಿ ಅವ್ರು ಏನು ಮಾಡ್ತಾನೆ, ಈ ಹುಣ್ಣಿಮೆಯ ಮುಂಚೆ, ಹುಣ್ಣಿಮೆ ಒಂದು 3 ದಿನ ಮುಂಚೆನೇ ಈ ಅಳಿಯ ರಾಮರಾಯ್ ಕೂಡ ಒಂದು ಮೃತ್ಯುವನ್ನು ಹೊಂದುವಂಥದ್ದು. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಏನಂತಂದರೆ, ಅಳಿಯ ರಾಮರಾಯರು ಸತ್ತಿರೋದು ತಿಂಗಳ ಲೆಕ್ಕದಲ್ಲಿ ಹೇಳ್ತೇನೆ, ತಿಂಗಳ ಕಂಪ್ಯಾರಿಸನ್ ಹೇಳ್ತೇನೆ. ಅಳಿಯ ರಾಮರಾಯರು ಸತ್ತಿರೋದು 26 ಜನವರಿ, ಅಲಿ ಖಮೇನಿ ಸತ್ತಿರೋದು 28 ಫೆಬ್ರವರಿ. ಅಂದರೆ ಅದು ಸೇಮ್ ಒಂದು ಸೀಸನ್ನಲ್ಲಿ, ಅಂದರೆ ಒಂದು ಮಂತು, ಒಂದು ಜನವರಿಲಿ ಅವರು, ಫೆಬ್ರವರಿ ಇವರು, ಅದು ಇಯರ್ ಡಿಫ್ರೆನ್ಸ್ ಇದೆ, 464 ವರ್ಷ ಡಿಫ್ರೆನ್ಸ್ ಇದೆ. ಬಟ್ ಮಂತ್ ವೈಸ್ ಹೇಳ್ತಾ ಇದ್ದೀನಿ, ಅಕ್ಕಪಕ್ಕದ ಮಂತಲ್ಲೇ, ಅಕ್ಕಪಕ್ಕ ಡೇಟಲ್ಲೇ, ಹೆಚ್ಚು ಕಡೆ ನಿಯರ್ ಬೈ ಡೇಟಲ್ಲಿ ಕೂಡ ಇವರು ಸತ್ತಿರೋದು. ಇಲ್ಲಿ ವಿಜಯನಗರ ಒಂದು ಪತನ ಆಗೋಕ್ಕೆ ಕಾರಣ ಅದು ಮೂಲವಾಗಿ ಅವರ ಇನ್ನರ್ ಪೊಲಿಟಿಕ್ಸ್, ಅಂದರೆ ಒಳ ಷಡ್ಯಂತರಗಳು, ಒಳ ಕುತಂತ್ರಗಳು, ಅಂತೂ ಈ ಒಂದು ಒಳ ನಡೆದ ಸಂಚುಗಳಿಂದ ಒಂದು ರಾಮರಾಯರ ಹಿಂದಾಗಿ ಒಂದು ವಿಜಯನಗರದ ಬಹು ವಿಖ್ಯಾತಿಯಾಗಿರುವಂತಹ ಒಂದು ತುಂಬಾ ಒಂದು ಇಡೀ ಭಾರತಕ್ಕೆ ಸಮೃದ್ಧಿಯಾಗಿರುವಂಥ ವಿಜಯನಗರ ಎಂಪೈರು ಒಂದು ಡಿಸ್ಟ್ರಾಯ್ ಆಗೋಯ್ತು. ಸೊ ಇಲ್ಲಿಯೂ ಕೂಡ ನೀವು ಇವಾಗ ನಡೆದ ಪ್ರಸಂಗ ನೋಡಿದಾಗ ಅಲಿ ಖಮೇನಿ ಕೂಡ ಏನಾಗುತ್ತೆ, ಅವರಿಗೆ ಬೇರೆ ಯಾರೂ ಇಲ್ಲ, ಸ್ವತಃ ಅವರ ಇಸ್ಲಾಮಿಕ್ ಕಂಟ್ರಿಯವರೇ ಇವ್ರ ವಿರುದ್ಧವಾಗಿ ಬಿದ್ದಾಗ ಅಲಿ ಖಮೇನಿ ಸಿಂಗಲ್ ಪರ್ಸನ್ ಆಗಿ ಫೈಟ್ ಆದಾಗಲೂ ಕೂಡ ಒಂದು ಮೃತ್ಯುವನ್ನು ಕೂಡ ಹೊಂದಿರುವಂಥ ವ್ಯಕ್ತಿ. ಸೊ ಹೀಗಾಗಿ ಏನಾಗುತ್ತೆ, ಇವೆರಡೂ ಪ್ಯಾಟರ್ನ್ಗಳು, ಅಂದರೆ ನಾನು ಹೇಳಿರ್ತೀವಿ ಓವರಾಲು, ಮತ್ತು ಇವಾಗ ಅಸ್ಟ್ರಾಲಜಿಕಲಿ ಮತ್ತು ನ್ಯೂಮರಾಲಜಿಕಲಿ ಸೆಕೆಂಡ್ ತೊಗೊಂಡು ಹೋಗ್ತೀನಿ. ಸೊ ಓವರಾಲ್ ಆಗಿ ನಿಮಗೆ ನಾನು ಇವಾಗ ಹೇಳಿರುವಂಥದ್ದು ಈ ಥರ ಬರ್ತದೆ. ಹಂಪಿಯಿಂದ ಪಂಪೆವರೆಗೂ ಅಂತ ನಾವು ಈ ಹಿಂದೆ ಹೇಳ್ತಾ ಇದ್ವಿ, ಅದೇ ರೀತಿಯಾಗಿ ಅದೇ ಐರಾನ್ ಅಂದ್ರೆ ಇರಾನ್ ಅನ್ನೋ ತರ, ಈಗ ಐರೈನ್ ಅನ್ನೋ ತರ, ಅಂದ್ರೆ ಈ ರೈನ್ ಅನ್ನೋ ತರ ಆಗೋಗ್ಬಿಟ್ಟಿದೆ. ಅಂದ್ರೆ ಇರಾನ್ ಅದೇ ರೀತಿಯಾಗಿ ಅಳಿವಿನ ಅಂಚಿಗೆ ಹೋಗಿ ಸಾಕ್ತಾ ಇದೆಯಾ. ಮತ್ತೆ ನೋಡಿ, ಅಮೆರಿಕ ಕೂಡ ಹೇಳಿದೆ, ನಾವು ಇದನ್ನ ಇರಾನ್ನ ಬದುಕೋದಕ್ ಬಿಡೋದೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಸಂದೇಶವನ್ನ ರವಾನೆ ಮಾಡ್ಬಿಟ್ಟಿದೆ. ಸೊ ಅದರಂತೆಯೇ ಆಗುವ ಕಡೆಗೆ ಸಾಕ್ತಾ ಇದೆಯಾ ಇರಾನ್ ಅಂತ ಹೇಳಿ. ಹೌದಮ್ಮ. ಈಗ ಏನಾಗುತ್ತೆ, ಹಿಂದೆ ಅವರಿಗೆ ಅಂದರೆ ಅಳಿಯ ರಾಮರಾಯರಿಗೆ ಪಾಸ್ ಆಗುವಂಥದ್ದು, ಅಂದರೆ ಹೋಲ್ಡ್ ಮಾಡಿ ಕೆಲವೊಂದು ಯಾರು ಸಪೋರ್ಟ್ ಮಾಡಿ ನಿಲ್ಲಿಸುವಂತಹ ಅವಕಾಶಗಳಿರಲಿಲ್ಲ. ಇಲ್ಲಿ ಈರಾನ್ ಬದಲು ಈ ರೈನ್ ಅಂತ ಹೇಳ್ಬೋದು. ಯಾಕಂದರೆ ಹಂಪೆ ಪಂಪೆ ಈರಾನ್ ಅಂದರೆ ಈ ರೈನ್ ಅಂದರೆ ಡಿಸ್ಟ್ರಕ್ಷನ್. ಇಲ್ಲಿ ಇವರು ಚೂರು ಒಂದು ಬುದ್ಧಿವಂತಿಕೆ ಓಡಿಸಿದರೆ ಈಗಾಗುವಂತಹ ಒಂದು ಸಮಸ್ಯೆಗಳೆಲ್ಲ, ದೊಡ್ಡ ಹಾನಿಯನ್ನು ಒಂದು ನಿಲ್ಲಿಸ್ಬೋದು. ಈಗ ನೋಡಿ ಗುರುಜಿ, ವಿಜಯನಗರದ ರಾಮರಾಯರಂತೆ, ಅಂದ್ರೆ ಅಳಿಯ ರಾಮರಾಯರಂತೆ ಇರಾನಿನ ಖಮೇನಿ ಕೂಡ ಅತಿಯಾದ ಆತ್ಮವಿಶ್ವಾಸವನ್ನ ಪ್ರದರ್ಶಿಸಿ ಇಲ್ಲಿ ಸಾವನ್ನಪ್ಪಿದ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಕಾಣ್ತಾ ಇದೆ. ಹೌದಾ ಗುರುಜಿ? ಹೌದಮ್ಮ. ಈಗ ಹೇಳ್ತೇನೆ, ಎಷ್ಟು ಒಂದು ಸಿಮಿಲಾರಿಟಿ ಬರುತ್ತೆ ಅಂದರೆ, ಈಗ ಅಳಿಯ ರಾಮರಾಯ ಅಂತ ನಾವು ಒಂದು ತಾಳಿಕೋಟೆ ಒಂದು ಕೃಷ್ಣದೇವರಾಯರ ಒಂದು ಮಗಳ ಗಂಡನಿಗೆ ಅಳಿಯ ರಾಮರಾಯ, ಇವರು ಅಳಿಯ ರಾಮರಾಯ ಅಂತಲೇ ಒಂದು ಇತಿಹಾಸ ಪುಟದಲ್ಲಿ ದರ್ಜಾ ಆಗಿರುವಂಥವ್ರು, ಇತಿಹಾಸ ಪುಟದಲ್ಲಿ ಇವರು ಪ್ರಖ್ಯಾತಿ ಹೊಂದಿರುವಂಥವ್ರು. ಇಲ್ಲಿ ಇದೇನಾಯಿತು, ಅಲಿ ಹುಸೇನ್ ಖಮೇನಿ ಅಂತ ಈ ವ್ಯಕ್ತಿ. ಸೊ ಇಲ್ಲಿ ನೋಡ್ಬೋದು, ಅಳಿಯ ಅಂತ ನಾವು ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡಿದಾಗ ಇದು ಅಳಿಯ ಅಂತ ಬಂತು. ಇಲ್ಲಿ ಅಲಿ ಹುಸೇನ್ ಅಂತ ಖಮೇನಿ ಅಂತ ಇದೆ, ಅದು ಅಲಿ ತೆಗೆದ್ಬಿಟ್ಟು ಅಳಿ, ಕನ್ನಡದಲ್ಲಿ ಟ್ರಾನ್ಸ್ಫರ್ ಮಾಡಿ ಅಳಿ. ಇದು ಅಳಿಯ, ಇದು ಅಳಿ, ಅಂದರೆ ALI, ಅಂದರೆ ಇವರೆರಡೂ ಹೆಸರು ಸ್ಟಾರ್ಟಿಂಗ್ ವರ್ಡ್ಸ್ ಏನು ಬರುತ್ತಲ್ಲ ಆ 3 ಲೆಟ್ರು ಕೂಡ ಸೇಮ್ ಇದೆ. ಅಲಿಯ ಅಂತ ಅಳಿಯಾನ ಇಂಗ್ಲೀಷಲ್ಲಿ ಮಾಡಿದ್ರೆ ALIYA, ಅಂದರೆ ಅಲಿ ಇಂಗ್ಲೀಷಲ್ಲಿ ಅಲ್ಲಿ ನೋಡಿದ್ರೆ ಅದು ಅಲಿ. ಅದು 3 ವರ್ಡ್ ಸ್ಟಾರ್ಟಿಂಗ್ ಲೆಟ್ರ್ ಕೂಡ ಸಿಮ್ಲರ್ ಪ್ಯಾಟ್ರನಲ್ಲಿ ಹೋಗುತ್ತೆ. ನಾನು ಜಸ್ಟ್ ನೇಮ್ ಕಂಪ್ಯಾರಿಸನ್ ಮಾಡಿ ಹೇಳ್ತಾ ಇದ್ದೀನಿ. ಅದಲ್ಲದೆ ಇಲ್ಲಿ ನೋಡ್ಬೋದು, ಅಳಿಯ ಅನ್ನೋದೇನಿದೆ, ಒಂದು ವಂಶ ಪರಂಪರಾಗಿ ಕೃಷ್ಣದೇವರಾಯರ ವಂಶ ಪರಂಪರಾಗಿ, ಅಂದರೆ ಅವರು ಒಂದು ಅಳಿಯ ತೋರಿಸುವಂತಹ ಒಂದು ವಂಶ ಬ್ಯಾಕ್ಗ್ರೌಂಡ್, ಒಂದು ಸ್ಟ್ರಾಂಗ್ ಆಗಿರೋಂಥ ವಂಶ ತೋರಿಸುವಂತಹ ಒಂದು ಟೈಟ್ಲ್ ಇದೆ. ಸೊ ಹೀಗೇನೆ ಇವರಿಗೇನಾಯಿತು, ಅಲಿ ಹುಸೇನ್ ಖಮೇನಿ ಅನ್ನೋದಿಲ್ಲ, ಹುಸೈನ್ ಅಂತ, ಅಂದರೆ ಇಸ್ಲಾಂ ಹುಸೇನ್ ಅಂತ ಒಂದು ಪಂಗಡದ ಒಂದು ಪವಿತ್ರ ಒಂದು ಗುರುವಿನ ಒಂದು ವಂಶಾವಳಿಯ ಒಂದು ಹೆಸರು ತೋರಿಸ್ತದೆ. ಅಲ್ಲಿ ನೋಡ್ಬೋದು ಅಲಿ ಅಂತ ಬರ್ತದೆ. ಅಲಿ ಅಂದರೆ ನಥಿಂಗ್ ಬಟ್ ಅಲಿನಾಗುತ್ತೆ, ಹೇಗೆ ನಮ್ಮದ್ರಲ್ಲಿ ಒಬ್ಬರು ರಾಮ, ಕೃಷ್ಣ, ಗೋವಿಂದ ಅಂತೀವಿ, ಹಾಗೆಯೇ ಇಸ್ಲಾಮಿಕ್ಲಿ ಅಲಿ ಅಂತಂದರೆ ಇಮಾಮ್ ಅಲಿ ಅನ್ನುವಂತಹ ವರ್ಡ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಅಲಿ ಅನ್ನೋದು ವರ್ಡು ಅಲ್ಲಿ ಇಸ್ಲಾಮಿಕಲ್ಲಿ ಒಂದು ತುಂಬ ವೇಟೇಜ್ ಕೊಡುವಂಥದ್ದು. ಅದನ್ನೇ ನಾವು ಇಲ್ಲಿ ಅಳಿಯ ರಾಮರಾಯಗೆ ನೋಡಿದ್ರೆ ರಾಮ ಅಂತಿದೆ.
ಅಂದರೆ ಹಿಂದೂ ಒಂದು ಜನಾಂಗದಲ್ಲಿ, ಹಿಂದೂ ಪಂಗಡದಲ್ಲಿ ರಾಮ ಅನ್ನೋದು ತುಂಬಾ ಒಂದು ಉತ್ತುಂಗ ಶಿಖರದಲ್ಲಿರೋದು. ಅದೇ ಆ ಕಡೆ ಇಸ್ಲಾಮಿಕಲ್ಲಿ ನೋಡಿದಾಗ ಅಲಿ ಅನ್ನೋದು ಒಂದು ಉನ್ನತ ಇಸ್ಲಾಮಿಕ್ ಒಂದು ಪವಿತ್ರವಾದಂತಹ ಹೆಸರಾಗಿದೆ. ಸೊ ಇವರ ಒಂದು ಹೆಸರು ಕೂಡ ಅಂದರೆ ಆವಾಗಿನ ಕಾಲದ್ದು ಒಂದು 464 ವರ್ಷ ಹಿಂದೆ ಇರುವಂತಹ ಒಂದು ಪ್ರಸಂಗಗಳೇ ಬೇರೆ. ಸೊ ಇವಾಗಿರುವಂತಹ ಕೆಲವೊಂದು ಪ್ರಸಂಗಗಳೇ ಬೇರೆ. ಆದರೂ ಕೂಡ ನೇಮ್ ಸಿಮಿಲಾರಿಟಿ ನೋಡಿದಾಗ ಹೆಚ್ಚು ಕಡಿಮೆ ಒಂದೇ ರೀತಿಯಿಂದ ಹೋಗುತ್ತೆ. ಇಲ್ಲಿ ಏನಾಗುತ್ತೆ, ಅಳಿಯ ರಾಮರಾಯನ ನೀವು ಒಂದು ನ್ಯೂಮರಾಲಜಿ ಪ್ರಕಾರ ನೋಡಿದಾಗ ಅಳಿಯ ಅನ್ನೋದು 5 ಬರುತ್ತೆ, ರಾಮ ಅನ್ನೋದು 9 ಬರುತ್ತೆ, ರಾಯ ಅನ್ನೋದು 6 ಬರುತ್ತೆ. ಓವರಾಲ್ ಆಗಿ ಇದು 20 ಬರುತ್ತೆ. 20 ಬಂದ ಇದು ಮೂಲ ರೂಟ್ ಬಂದುಬಿಟ್ಟು 2 ಬಂದುಬಿಡುತ್ತೆ. ಈಗ ಇದೇ ಸಿಮಿಲರ್ ಆಗಿ ನಾನು ಅಲಿ ಖಮೇನಿನ ನೋಡಿದಾಗ ಅದು ರೂಟ್ ಬಂದ್ಬಿಟ್ಟು 2ನೇ ಬರುತ್ತೆ. ಅಂದರೆ ಇದು ಚಂದ್ರ, ಅದು ಚಂದ್ರ. ಜಸ್ಟ್ ಕಂಪ್ಯಾರಿಸನ್ ಮಾಡಿ ಹೇಳ್ತಾನೆ. ಯಾಕೆ ನಾವು ತಾಳಿಕೋಟೆ ಯುದ್ಧನೇ ಅಂತ ಸ್ಪೆಸಿಫಿಕ್ ಆಗಿ ಮಾಡಿದ್ದು ಅಂತಂದರೆ ಇವೆಲ್ಲ ತುಂಬ ಮೇಜರ್ ಆಗಿರುವಂತಹ ಒಂದು ಸಂಗತಿಗಳು ತುಂಬಾ ಒಂದು ಹೋಲಿಕೆಯಲ್ಲಿದೆ. ನಾನು ಮಂಡ್ಯ ಜಿಲ್ಲೆ ನಾಯಕನಹಳ್ಳಿಯವನು. ಬದುಕು ಕಟ್ಕೊಳ್ಳಕ್ಕೆ ಬೆಂಗಳೂರು ಬಂದೆ. ಕ್ಯಾಬ್ ಓಡಿಸೋಕೆ ಶುರು ಮಾಡಿದೆ. ಡೈಲಿ 8ರಿಂದ 10 ಅವರ್ ಗಾಡಿ ಓಡಿಸೋದ್ರಿಂದ ಬೆನ್ನೋವು ಶುರುವಾಗಿದೆ. ಸುಮಾರು ಕಡೆ ತೋರಿಸಿದೆ, ಯಾವ್ದು ಪ್ರಯೋಜನ ಆಗಲಿಲ್ಲ. ನಮ್ಮ ಕಸ್ಟಮರ್ ಒಬ್ರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು. ಅವ್ರು ಹೇಳ್ದಂಗೆ ಹೋಗಿ ಕನ್ಸಲ್ಟ್ ಮಾಡಿದೆ. ಡಾಕ್ಟರ್ ಡಿಸ್ಬಲ್ಜ್ ಆಗಿದೆ ಅಂತ ಹೇಳಿದ್ರು. ಟ್ರೀಟ್ಮೆಂಟ್ ತಗೊಂಡೆ. ಈಗ ಯಾವುದೇ ನೋವಿಲ್ಲ. ನೋವಿಗೆ ಒಂದೇ ಭರವಸೆ, ಸೌಖ್ಯ ರೋಬೋಟಿಕ್ ಆರ್ಥೋಕೇರ್. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಹ್ಯಾಪಿ ಯುಗಾದಿ. ಈ ಯುಗಾದಿನ ಪೋತಿಸ್ ಹೊಸ ಬಟ್ಟೆ ಜೊತೆ ಫ್ಯಾಮಿಲಿ, ಫ್ರೆಂಡ್ಸ್, ತುಂಬಾ ಮುಖ್ಯವಾಗಿ ನಮಗೋಸ್ಕರ ನಮ್ ಸಹಾಯಕ್ಕಿರೋ ಪ್ರತಿಯೊಬ್ಬರ ಜೊತೆ ಸೇರಿ ಆಚರಿಸೋಣ. ಎಲ್ರೂ ಸಂತೋಷವಾಗಿದ್ರೆ ಅದೇ ನಮಗೆ ಹೆಚ್ಚಿನ ಸಂತೋಷ ಅಲ್ವಾ? ಯುಗಾದಿ ಅಂದ್ರೇನೆ ಕೇರಿಂಗ್ ಅಂಡ್ ಶೇರಿಂಗ್. ಪೋತಿಸ್, ಬೆಂಗಳೂರು, ಗಾಂಧಿನಗರ ಹಾಗೂ ಕಸ್ತೂರ್ಬಾ ನಗರ. ನೀವು ಹೇಳ್ತಾ ಇದ್ರಿ ಗುರುಜಿ, ಈಗ ಡೇಟ್ ಆಫ್ ಬರ್ತು ಕೂಡ ಅವ್ರದ್ದು ಮ್ಯಾಚ್ ಆಗ್ತಾ ಇದೆ. ಅದೇ ರೀತಿಯಾಗಿ ಈ ಸಾವಿನ ಒಂದು ವಿಚಾರ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅದು ಕೂಡ ಮ್ಯಾಚ್ ಆಗ್ತಾ ಇದೆ. ಅಲ್ಲಿ ಅಳಿಯ ರಾಮರಾಯರ ವಯಸ್ಸು 82 ವರ್ಷ ಆಗಿತ್ತು. ಇಲ್ಲಿ ಖಮೇನಿಯವರ ವಯಸ್ಸು ಬಂದು 86 ವರ್ಷ. ಜಗಜಾಂತರ ಅಂತ ಏನೂ ಇಲ್ಲ, ಕೇವಲ 4 ವರ್ಷ ವ್ಯತ್ಯಾಸಗಳು ಮಾತ್ರ. ಇದನ್ನ ನೀವು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಇದ್ದಿದ್ದ ಪ್ರಶ್ನೆ ಏನಪ್ಪಾ ಅಂತ, ಇದೆಲ್ಲ ಸುಮ್ನೆ ಇರಬಹುದು, ಸುಮ್ನೆ ಹೇಳ್ತಾ ಇರಬಹುದೇನೋ ಅಂತ ಒಂದು ಅನ್ಕೊಂಡಿದ್ವಿ. ಬಟ್ ಈಗ ಗೊತ್ತಲ್ಲ, ಎಷ್ಟೋ ಗುರುಜಿಗಳು ಹೇಳ್ತಾರೆ, ಹೇಳಿದ ತಕ್ಷಣ ಯಾವ್ದು ಆಗೋದಿಲ್ಲ. ಸೊ ಆ ಒಂದು ಉಡಾಫೆ ನಮ್ಮಲ್ಲೂ ಇತ್ತು. ಬಟ್ ಆದ್ರೆ ಹಿಂದಿನ ಸಂಚಿಕೆಯಲ್ಲಿ ನಾನ್ ನೋಡಿದ್ದಕ್ಕೂ ಈಗ ನಾನೇ ಖುದ್ದು ಮಾಡ್ತಾ ಇರೋದಕ್ಕೂ ಬಹಳ ಅಂದ್ರೆ ಹೌದು ಅನ್ನುವಂತಹ ಒಂದು ಫೀಲಿಂಗ್ ಬರುತ್ತೆ. ಅಷ್ಟು ಸುಲಭ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಎಷ್ಟೋ ಜನ ಜ್ಯೋತಿಷಿಗಳು ಯಾವ ರೀತಿಯಾಗಿ ಜೈಲ್ ಸೇರಿದ್ರು ಅನ್ನೋದು ಗೊತ್ತಿರುವಂತಹ ವಿಚಾರ. ಬಟ್ ಅವರ ಹೆಸರುಗಳನ್ನ ನಾವು ಉಲ್ಲೇಖ ಮಾಡೋದು ಬೇಡ. ಬಟ್ ಜೈಲ್ ಸೇರಿರೋದು, ಸುಳ್ಳು ಹೇಳಿರುವಂತದ್ದೆಲ್ಲ ಕೂಡ ನಾವು ಗಮನಿಸ್ತಿದ್ದೀವಿ. ಬಟ್ ನೀವು ಸ್ವಲ್ಪ ವಿಭಿನ್ನ ಅಂತಾನೆ ಹೇಳ್ಬಹುದು. ಹೇಳಿದ್ದೆಲ್ಲವೂ ಕೂಡ ಸತ್ಯ ಆಗಿದೆ. ನಿಜಕ್ಕೂ ಅದೊಂದು ಖುಷಿಯಾದಂತಹ ವಿಚಾರ. ಮತ್ತೆ ಈ ರಾಜ ಋಷಿ ಅನ್ನುವಂತಹ ಹೆಸರು ಬಂದಿದ್ದು ಕೂಡ ನಿಮ್ಗೆ ಒಂಥರ ಅದು ಕೂಡ ವಿಸ್ಮಯ ಅಂತಾನೆ ಹೇಳಬಹುದು. ಯಾವ ರೀತಿಯಾಗಿ ಈ ರಾಜಕೀಯದಲ್ಲಾಗಿರಬಹುದು, ಯುದ್ಧ ಆಗಿರಬಹುದು, ಕಳ್ಳತನ, ದೊಡ್ಡ ದೊಡ್ಡ ಕಳ್ಳತನ ವಿಚಾರದಲ್ಲಿ ನೀವು ಪ್ರಿಟೆಂಡ್ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಗೆ ಈ ರಾಜ ಋಷಿ ಅನ್ನುವಂತಹ ಒಂದು ಬಹಳ ಮುಖ್ಯವಾದಂತಹ ಒಂದು ನಿಮ್ಗೆ ಹೆಸರು ಮತ್ತೆ ಬಿರುದನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಅದು ಕೂಡ ಖುಷಿ ಆಗತ್ತೆ. ಅದೇ ನಾನು ಹೇಳ್ತಾ ಇದ್ದೆ, ಯುದ್ಧಕ್ಕೆ ಬರೋದಾದ್ರೆ ವಾಪಸ್ಸು ಅವರಿಗೆ 82 ವರ್ಷ ವಯಸ್ಸಾಗಿತ್ತು ರಾಯರಿಗೆ, ಅಂದ್ರೆ ಈ ರಾಮರಾಯರಿಗೆ. ಇವರಿಗೆ ಅಳಿಯ ರಾಮರಾಯರಿಗೆ 82 ವರ್ಷ. ಬಟ್ ಇಲ್ಲಿ ಅಲಿಗೆ ಕೇವಲ 86 ವರ್ಷ. ಬಟ್ ಕೇವಲ 4 ವರ್ಷ ಡಿಫ್ರೆನ್ಸ್. ಹೇಗೆ ಸಾಧ್ಯ ಅಂತ ಹೇಳಿ? ಅದೇ ಅಲ್ಲಿ ಏನಾಯಿತು ಅಂದರೆ ಸ್ವಲ್ಪ ನಿನಗೆ ಇದನ್ನು ಅಸ್ಟ್ರಾಲಜಿಕಲಿ ಎಕ್ಸ್ಪ್ಲೇನ್ ಮಾಡಿ ತುಂಬ ಇದೆ. ಬಟ್ ಬೇಡ, ಏನು ಮೇನ್ ಕಾನ್ಸೆಪ್ಟ್ ಇದೆಯಲ್ಲ ಅಷ್ಟನ್ನು ಮಾತ್ರ ಎತ್ಕೊಳ್ತೇನೆ. ಇವಾಗ ಏನಾಯಿತು, ಅಳಿಯ ರಾಮರಾಯರು ಈ ಒಂದು ತಾಳಿಕೋಟೆ ಯುದ್ಧ 23 ಜನವರಿ 1565 ಆಯಿತು. ಅಲ್ಲಿ ಆ ಟೈಮಲ್ಲಿ ಏನಾಯಿತು ಅಂದರೆ ಸಾಫ್ಟ್ವೇರ್ ನಾವು ಇನ್ಸ್ಟಾಲ್ ಮಾಡಿದಾಗ ಕೆಲವೊಂದು ಯೂಸರ್ ಸಾಫ್ಟ್ವೇರ್ ತೋರಿಸುತ್ತೆ, ನಿಯರ್ ಬೈ ಒಂದು ತಗೊಳುತ್ತೆ ಪ್ರಿಡಿಕ್ಷನ್. ಬಟ್ ಅಂದರೆ ತೋರಿಸುತ್ತೆ ಗ್ರಹಗತಿಗಳು. ನಾವು ಒಂದು ಆ್ಯಾವ್ರೇಜಾಗಿ ತೊಗೊಂಡಿದ್ದೀನಿ. ಆ್ಯಾವ್ರೇಜಾಗಿ ತೊಗೊಂಡಾಗ ಅಲ್ಲಿ ನಮ್ಗೆ ಸಿಕ್ಕಿರೋದೇ ಶನಿ ಮಹಾತ್ಮ ಬಲಾಢ್ಯವಾಗಿತ್ತು.
ಇಲ್ಲಿ ಏನಾಗುತ್ತೆ, ಕುಜ ಬಂದ್ಬಿಟ್ಟು ಯುದ್ಧ ಮತ್ತು ರಕ್ತ, ಇಲ್ಲಿ ರಾಹು ಬಂದ್ಬಿಟ್ಟು ಏನಾಗ್ತದೆ ಕುತಂತ್ರ ಷಡ್ಯಂತ್ರ. ಇವಾಗ ಹೋಗ್ತಾ ಇರೋದ್ರಿಂದ ಕುಜ ಮತ್ತು ರಾಹು ಅಂದರೆ ಇಲ್ಲಿ ಅಂಗಾರಕ ಯೋಗ. ಇಲ್ಲೇನಾಯಿತು 1565ಇಂದ 2026 ಓವರಾಲ್ ಆಗಿ ಕಳೆದಂಥ ವರ್ಷಗಳೆಷ್ಟಾಯಿತು, 461 ವರ್ಷ ಆಯಿತು. ಏನಾಗುತ್ತೆ, ಶನಿದೇವರು ಒಂದು ರಾಶಿ ಚಕ್ರದಿಂದ ಮತ್ತೊಂದು ರಾಶಿ ಚಕ್ರಕ್ಕೆ ಹೋಗಬೇಕಾದಾಗ ಅದೇನಾಗುತ್ತೆ, ಮತ್ತೆ ಅದೇ ರಾಶಿ ಚಕ್ರಕ್ಕೆ ಬರಬೇಕಾದಾಗ ಏನಾಗುತ್ತೆ 29 ವರ್ಷ 29.5 ಇಯರ್ಸ್ ಅದು ಆಗುತ್ತೆ. ಸೊ ಹೀಗಾಗಿ ಓವರಾಲ್ ಆಗಿ 461 ಡಿವೈಡೆಡ್ ಬೈ 29.5 ಮಾಡಿದರೆ ಅಲ್ಲಿ ನಡೆದಂತಹ ಕಾಲಚಕ್ರ, ಶನಿಯ ಒಂದು ಕಾಲಚಕ್ರಗೆ ಇಲ್ಲಿವರೆಗೂ ಶನಿಯ ಕಾಲಚಕ್ರಕ್ಕೆ ಎಷ್ಟು ಬರುತ್ತೆ ಅಂದರೆ 15.6, ಒಂದು ಅಂದಾಜಲ್ಲಿ 16 ಕಾಲಚಕ್ರಗಳಂತ ಬರುತ್ತೆ. ಸೊ ಈ 16 ಕಾಲಚಕ್ರದಲ್ಲಿ ಇದು ನಡೆದಿರುವಂಥದ್ದು. ಹಂಪಿಯಲ್ಲೂ ಕೂಡ ಬಹಳಷ್ಟು ಹೆಣ್ಮಕ್ಳ ಸಾವಾಗಿತ್ತು ಅನ್ನುವಂಥದ್ದನ್ನ ನಾವು ಹಿಸ್ಟ್ರಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಬಟ್ ಆದ್ರೆ ಇಲ್ಲಿ ನೋಡಿ, ಇಸ್ರೇಲು ಮತ್ತೆ ಅದೇ ರೀತಿಯಾಗಿ ಅಮೆರಿಕ ಹೇಳ್ತಾ ಇತ್ತು ಹೆಣ್ಮಕ್ಳಿಗೆ ನಾವು ಬಹಳ ಇಂಪಾರ್ಟೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಮತ್ತೆ ಯಾಕೆ ನಾನು ಈ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅಲ್ಲಿ ಇತ್ತೀಚಿನ ಕಳೆದ ವರ್ಷ ಅಂತ ಅನ್ಸುತ್ತೆ ಈ ಬುರ್ಖಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೆಣ್ಮಕ್ಳು ಹೋರಾಟವನ್ನ ಮಾಡಿದ್ರು ಖಮೇನಿ ವಿರುದ್ಧ. ಅದು ನಮ್ಮ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಾ ಇದ್ದೀರಿ ನೀವು ಅಂತ ಹೇಳಿ. ಬಟ್ ಆದ್ರೆ ಒಂದು ಹೆಣ್ಣು ಮಗಳು ಹಾಕಿದಂತಹ ಶಾಪ ಇದೆಯಲ್ಲ, ಆಕೆ ಸಾಯುವಂತಹ ಸಂದರ್ಭದಲ್ಲಿ ಹೇಳಿದ್ಲಂತೆ, ನಿನ್ನನ್ನು ಯಾವ ರೀತಿಯಾಗಿ ಹೊಡೆದು ಉಳಿಸ್ತಾರೆ ನೋಡ್ತಾರೋ ಅಂತ ಹೇಳಿ. ಅದೇ ರೀತಿಯಾಗಿ ಇವತ್ತು ಸಾವನ್ನಪ್ಪಿದ್ದಾರೆ. ಮತ್ತೆ ಹೆಣ್ಣು ಮಕ್ಕಳ ವಿಚಾರಕ್ಕೆ ನಾವು ಬರೋದಾದ್ರೆ 160 ವಿದ್ಯಾರ್ಥಿಗಳು ಇವತ್ತು ಸಾವನ್ನಪ್ಪಿದ್ದಾರೆ. ಎಲ್ಲಿದೆ ಹಾಗಿದ್ರೆ ಹೆಣ್ಮಕ್ಳಿಗೆ ಇವ್ರು ಕೊಡ್ತಾ ಇರುವಂತಹ ಬೆಲೆ? ಆಗಿಲೂ ಕೂಡ ಅದೇ ರೀತಿಯಾಗಿ ನಡೆಸ್ಕೊಳ್ತಾ ಇದ್ರು. ಈಗ ಕಾಲ ಬದಲಾವಣೆ ಆದ್ರೂ ಕೂಡ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ. ಈ ಇಸ್ರೇಲು ಹೇಳ್ಬಹುದು, ಅಮೆರಿಕಾನು ಕೂಡ ಹೇಳ್ಬಹುದು. ಬಟ್ ಆದ್ರೆ 160 ವಿದ್ಯಾರ್ಥಿಗಳ ಸಾವಾಗಿದ್ಯಲ್ಲ, ಇದಕ್ಕೆ ಯಾರು ಹೊಣೆ ಅಲ್ವಾ ಗುರುಜಿ? ಸತ್ಯಮ್ಮ, ಸತ್ಯ. ಇದೇ ಇನ್ಸಿಡೆಂಟು ನಾವು ಹಿಂದೆ ನೋಡ್ತೀವಿ, ಪಂಪೆ ಆಗೋಯ್ತು, ಹಂಪೆ ಮೇಲೆ ಅಷ್ಟೊಂದು ಅತ್ಯಾಚಾರ, ಇವೆಲ್ಲ ನಾವು ಹಿಸ್ಟ್ರಿಯಲ್ಲಿ ಕೇಳ್ತಾ ಹೋಗ್ತೀವಿ. ನೋಡು, ಅಲಿ ಖಮೇನಿ ಸತ್ತೋದ ನಂತರ ಇಮಿಡಿಯೇಟಾಗಿ 165 ವಿದ್ಯಾರ್ಥಿನಿಯರು ಸಾಮೂಹಿಕ ಮೃತ್ಯು ಆಯಿತು. ನಾವು ಇವಾಗ ಆ ಗೋರಿಗಳು ಪಕ್ಕದಲ್ಲಿ ಅಗೆದಿಟ್ಟಿದ್ದಾರೆ, 165 ಗೋರಿನ ನೋಡಬೇಕು ಅಂದರೆ ಮೈ ಜುಮ್ಮಂದು ಬಿಡುತ್ತೆ. ಯಾಕಂದರೆ ಅಷ್ಟು ಭಯಾನಕ. ಈಗ ಇಷ್ಟು ಭಯಾನಕ ನಮಗೆ ಫೋಟೋ ಇವೆ, ನೋಡ್ತಾ ಇದ್ದೀವಿ. ಆ ಟೈಮಲ್ಲಿ ಇನ್ನೂ ಎಂಥ ಕ್ರೂರತ್ವ ಮೆಲ್ದಿರಬಹುದು ಈ ಜನಗಳು. ಸೊ ಏನಂತಂದ್ರೆ ನಾನು ಹೇಳೋದು, ಯಾರು ಯಾವುದನ್ನು ಅಪರಾಧ ಮಾಡ್ತಾರೋ ತಕ್ಷಣಕ್ಕೆ ಶಿಕ್ಷೆ ಆಗದೇ ಇದ್ದರೂ ಕಾಲಕ್ರಮೇಣದಲ್ಲಿ ಕಾಲಚಕ್ರದಲ್ಲಿ ಅವು ಶಿಕ್ಷೆ ಆಗೋದು ಆಗೇ ಆಗುತ್ತೆ, ತಪ್ಪಿದ್ದಲ್ಲ. ಈ ಸಿದ್ಧಾಂತ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಈ ಯುದ್ಧ ಆಗಿರೋದು ಓವರಾಲ್ ಆಗಿ ಸಪ್ರೇಟ್ ಇಟ್ಬಿಡೋಣ. ಈಗ ನಾನು ಓವರಾಲ್ ಆಗಿ ಒಂದು ಪಾಲಿಟಿಕ್ಸು, ಇಂಡಿಯನ್ ಪಾಲಿಟಿಕ್ಸದ ಬಗ್ಗೆ ನಾನು ಒಂದು ವಿಚಾರಧಾರೆ ತೊಗೊಂಡಾಗ 15ನೇ ಶತಮಾನಕ್ಕೆ ನಾವು ರೂಲ್ಔಟ್ ಮಾಡಿದಾಗ ಏನಾಯಿತು, ಅಲ್ಲಿ ಈ ಒಂದು ಪರಕೀಯರ ಹಾವಳಿ ದಿನೇ ಜಾಸ್ತಿ ಆಗ್ತಾನೇ ಬರ್ತಾಯಿತ್ತು. ದಿನೇ ಅವ್ರು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು. ದಿನೇ ನಮ್ಮ ಹಿಂದೂಗಳ ರಾಜ್ಯರನ್ನು ಸಾಯಿಸೋದಾಗಲಿ, ಅವ್ರ ರಾಜ್ಯನ ಕ್ಯಾಪ್ಚರ್ ಮಾಡೋದು, ಅಲ್ಲಿರುವಂಥ ಮಹಿಳೆಯರಿಗೆ ಅತ್ಯಾಚಾರ ಮಾಡೋದು, ಈ ಥರ ಮಾಡ್ಕೊಂಡೇ ತಮ್ಮ ಪ್ರಬುದ್ಧತೆಯನ್ನು ಸ್ಥಾಪನೆ ಮಾಡ್ಕೊಂಡು ಬಂದರು. ಇವಾಗ ಕಾಲಚಕ್ರ ತಿರುಗಿದೆ. ಇವರು ಹೆಂಗೆ ಆಕ್ರಮಣಕಾರಿಗೆ ನುಗ್ಕೊಂಡು ಬಂದರು, ಇವಾಗ ನೋಡ್ಬೋದು ಹಾಗೆ ಅಷ್ಟೇ ಸ್ಪೀಡಲ್ಲಿನೇ ಇವರು ಸಂಪೂರ್ಣ ಪ್ರಮಾಣಕ್ಕೆ ನಾಶವಾಗ್ತಾನೆ ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ಹೆಣ್ಣು ಮಕ್ಕಳ ಹಾಕಿರುವಂಥ ಶಾಪ ಮತ್ತು ಯಾವುದೋ ಒಂದು ಧರ್ಮದಲ್ಲಿ ನಾವು ಇಟ್ಟಂತಹ ಶ್ರದ್ಧೆ ಭಕ್ತಿಗೆ ಮಾಡಿರುವಂಥ ಅಪಚಾರ. ಇವೆಲ್ಲ ಏನಾಗುತ್ತೆ, ನಮಗೆ ತಾತ್ಕಾಲಿಕವಾಗಿ ಒಂದು ಎಫೆಕ್ಟ್ ಕೊಡದೇ ಇದ್ರೂ ಒಂದು ಫ್ಯೂಚರಲ್ಲಿ ಇದು ಎಫೆಕ್ಟ್ ಬಿದ್ದೇ ಬೀಳುತ್ತೆ. ಸೊ ನಾವು ಓವರಾಲ್ ಆಗಿ ಏನು ಹೇಳಬೇಕಂದ್ರೆ, ಈ ಒಂದು ಸಂಗತಿಯಿಂದ ನಾವು ತಿಳ್ಕೋಬೇಕಾದಿಷ್ಟೇ, ನಾವೆಲ್ಲರೂ ಮಾನವರು ಮತ್ತು ನಾವು ಮಾನವೀಯತೆಯಿಂದ ಇರಬೇಕು. ಯಾರ ಧರ್ಮಕ್ಕೂ ಯಾರನ್ನ ಹಾನಿ ಮಾಡುವಂಥದ್ದು ಯಾರಿಗೂ ಅಧಿಕಾರ ಇಲ್ಲ. ಎಲ್ಲರೂ ಸ್ವತಂತ್ರ. ನೀನು ಇದು ನಂಬ್ತೀಯ, ನಿಂದದ್ದು. ನಿನಗೆ ಅದು ಹಾಳು ಮಾಡುವಂಥ ಒಂದು ಧರ್ಮ ನಂದಾಗಿರಬಾರ್ದು. ಅದೇನಾಗುತ್ತೆ, ತಾತ್ಕಾಲಿಕವಾಗಿ ಇವ್ರಿಗೆ ಸುಖ ಸಂತೋಷ ಕೊಟ್ಟರೂ ಕೂಡ ಲಾಂಗ್ ಟರ್ಮಲ್ಲಿ ಇದನ್ನು ಎಫೆಕ್ಟ್ ಖಂಡಿತ ಬಿದ್ದೇ ಬೀಳುತ್ತೆ. ಇವಾಗ ನೋಡ್ಬೋದು, ಏನು ಫೈಟ್ ಆಗ್ತಾಯಿದೆಯಲ್ಲ, ಇವೆಲ್ಲವೂ ಕೂಡ ಇಸ್ಲಾಮಿಕ್ ಕಂಟ್ರಿಗಳೇ. ಇಲ್ಲಿ ನೋಡಿ, ಅಫ್ಘಾನಿಸ್ತಾನ ಪಾಕಿಸ್ತಾನ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಆ ಕಡೆ ನೋಡ್ಬೋದು, ಒಂದು ಮಿಡ್ಲ್ ಈಸ್ಟಲ್ಲಿ ಅಲ್ಲಿ ಗಲ್ಫ್ ಕಂಟ್ರಿಗಳು ತಮ್ಮಷ್ಟಕ್ಕೆ ತಾವು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಈ ಕಡೆ ಟರ್ಕಿ. ಸೊ ಅವರವ್ರ ಮಧ್ಯದಲ್ಲಿ ಇವೆಲ್ಲ ಒಂದು ಪೈಪೋಟಿ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣ ಏನು, ಅವ್ರು ಮಾಡಿರುವಂಥ ಕೆಲವೊಂದು ನಕಾರಾತ್ಮಕತೆಗಳು, ಕೆಲವು ಇಟ್ಟಂತಹ ಮನಸ್ಸು ನೋಯಿಸಿರುವಂಥದ್ದು, ಕೆಲವೊಂದು ಶಾಪಗಳು, ತಾಪಗಳು, ಇವೆಲ್ಲ ಸೇರಿಸಿ ಆ ಕಮ್ಯುನಿಟಿ ಕೂಡ ಎಫೆಕ್ಟ್ ಆಗ್ತಾ ಇದೆ. ಸಂತೋಷ ಪಡ್ತಿದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಯಾಕಂದರೆ
ಈಗ ಒಂದು ಹೆಣ್ಣು ಅಳ್ಬೇಕಂದ್ರೆ ಅದೇನಾಗುತ್ತೆ, ಮನೆಯ ಲಕ್ಷ್ಮಿನೇ ಕ್ಷೀಣಿಸೋಗ್ಬಿಡ್ತಾಳೆ, ಮನೆಯ ಲಕ್ಷ್ಮಿನೇ ಒಂದು ಪವರೇ ಕಮ್ಮಿ ಆಗುತ್ತೆ. ಹೆಣ್ಣು ಯಾವಾಗ ಅಳಬೇಕು ಅಂದರೆ ಅವ್ರಿಗೆ ಯಾವಾಗ ಗಂಡ ಮಕ್ಕಳು ಕುಟುಂಬದವರಾದಾಗ, ಯಾಕಂದರೆ ಈ ವ್ಯಕ್ತಿ ಇರ್ಬೋದು, ಅವ್ರ ಧರ್ಮಗುರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲೋ ಇರೋ ವ್ಯಕ್ತಿ ಇವಾಗ ಏನಾಗ್ತಾ ಆ ವ್ಯಕ್ತಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಮ್ಮ. ಇದೇ ಹಿಂದೆ ಅರೌಂಡ್ 7 months ಬ್ಯಾಕೆ ಭಾರತ ಮತ್ತು ಪಾಕಿಸ್ತಾನ ಉದ್ವಿಗ್ನ ಪರಿಸ್ಥಿತಿ ಬಂತು. ಆ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಏನು ಮಾಡಿದ್ರು, ಪಾಕಿಸ್ತಾನದಿಂದ ಎಷ್ಟೋ ಡ್ರೋನ್ಗಳು ಬಂದು ನಮಗೆ, ಇಂಡಿಪೆಂಡೆಂಟ್ ಡ್ರೋನ್ಗಳು. ಆ ಡ್ರೋನ್ಗಳನ್ನು ನಮ್ಮ ಭಾರತ ಹೊರಡೋದು ಉಳಿಸ್ತು. ಆ ಡ್ರೋನ್ಗಳಲ್ಲಿ ಎಲ್ಲಿದ್ದು ಬಂದಿತ್ತು ಅಂದರೆ ಟರ್ಕಿ, ಇರಾನ್ನಿಂದ ಬಂದಿರುತ್ತೆ. ಆಶ್ರಮದಲ್ಲಿ ನಡೆಯುವಂತಹ ಚಟುವಟಿಕೆಗಳು, ಹೋಮ ಹವನದ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ. ಸರಿ, ಆಶ್ರಮದ ಪ್ರಮುಖ ಯಾಗ ಅಂದರೆ ವಾಸುಕಿ ಸುಬ್ರಹ್ಮಣ್ಯ. ಇಲ್ಲಿ ವಾಸುಕಿ ದೇವರು ಸಂಪೂರ್ಣ ಪ್ರಮಾಣಕ್ಕೆ ಅನುಗ್ರಹಿಸ್ತಾ ಇದ್ದಾರೆ. ಯಾವ ಥರ ಯಾರೇ ಜನಗಳು ಯಾವ ಸರ್ಪದೋಷವಾಗಲಿ ಅಥವಾ ಯಾವುದೇ ಒಂದು ಸಂತಾನ ದೋಷ, ಮದುವೆ ವಿಳಂಬವಾಗುವಂಥದ್ದಾಗಲಿ, ಯಾರಾದರೂ ಅಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸಿದ್ರು ಕೂಡ ಅವರಿಗೆ ನಾಗದೇವರು ಸ್ವಪ್ನದಲ್ಲಿ ಬರುವಂಥದ್ದು, ಸ್ವಪ್ನ ಅನುಗ್ರಹಿಸುವಂಥದ್ದು, ಇವೆಲ್ಲ ನಮ್ಮ ಆಶ್ರಮದಲ್ಲಿ ನಡೆಯುವಂಥದ್ದು. ಪ್ರಮುಖವಾಗಿ ನಮ್ಮ ಆಶ್ರಮದ ಮುಖ್ಯ ಯಾಗ ಅಂದರೆ ವಾಸುಕಿ ದೇವರು, ವಾಸುಕಿ ಸಮೇತ ಸುಬ್ರಹ್ಮಣ್ಯನ ನಾವಲ್ಲಿ ಆರಾಧನೆ ಮಾಡ್ತಾ ಇರ್ತೀವಿ. ಓಕೆ ಗುರುಜಿ, ಕೊನೆಯದಾಗಿ ನಾವು ಕೊನೆಯ ಹಂತದಲ್ಲಿದ್ದೀವಿ. ನಿಮ್ಮ ಫಾಲೋವರ್ಸ್ಗೆ, ನಿಮ್ಮ ಶಿಷ್ಯಂದಿರಿಗೆ, ನಿಮ್ಮ ಅನುಯಾಯಿಗಳಿಗೆ ಈ ಮುಖಾಂತರ ಏನು ಹೇಳೋದಕ್ಕೆ ಬಯಸ್ತೀರಿ? ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಇವಾಗ ನಡೆದಿರುವಂಥ ಪ್ರಸಂಗಕ್ಕೆ ಯಾರು ಬಾಯ್ ಬಡ್ಕೊಂಡು ಅಳಕ್ಕೆ ಹೋಗ್ಬೇಡ್ರಿ. ಫಸ್ಟು ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ, ನಿಮ್ಮ ಜನಾಂಗ ನೀವು ನೋಡ್ಕೊಡ್ರಿ, ನಿಮ್ಮ ಮನೆತನ ನೀವು ನೋಡ್ಕೊಡ್ರಿ. ಅದನ್ನು ಬಿಟ್ಟು ಯಾರೋ ಎಲ್ಲೋ ಬಿದ್ದಿರ್ತಾರೆ ಆಗಿರುತ್ತೆ, ಅದನ್ನು ನೋಡಿಕೊಂಡು ನಿಮ್ಮ ಜೀವನನ ಹಾಳು ಮಾಡ್ಕೊಬೇಡ್ರಿ. ಇರ್ಬೋದು ನಿಮ್ಮ ಧರ್ಮಗುರುಗಳು, ನಮ್ಮ ಧರ್ಮಗಳು ಇರ್ಬೋದು, ಆದರೆ ಓವರಾಲ್ ಆಗಿ ನಾವು ಬದುಕ್ತಾ ಇದ್ದೀವಿ ಮಾನವೀಯತೆಯಿಂದ, ಮಾನವ ದೃಷ್ಟಿಯಿಂದ ನಾವು ಬದುಕಬೇಕು. ಯಾಕೆಂದರೆ ಎಲ್ಲರೂ ನಾವು ಒಂದೇ ತಟ್ಟೆಯಲ್ಲಿ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದಂಥ ವ್ಯಕ್ತಿಗಳು. ಹಾಗಾಗಿ ನಾವು ಅಕ್ಕಪಕ್ಕದಲ್ಲಿ ಇರುವಂತಹ ವ್ಯಕ್ತಿಯ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಜೀವಿಸುವಂಥವರಾಗಬೇಕು. ಎಲ್ಲ ಧರ್ಮ ಒಂದೇ ಅಂದ್ಕೊಂಡು ಜೀವಿಸುವಂಥವ್ರು ಆಗಿರಬೇಕು. ಓಕೆ ಗುರುಜಿ, ನೀವು ಕಳೆದ ಬಾರಿಯ ಸಂಚಿಕೆಯಲ್ಲಿ ನೀವು ಹೇಳಿದ್ರಿ ತಾಳಿಕೋಟೆ ರೀತಿಯಾಗಿ ಯುದ್ಧ ಆಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರಿ. ಅದರಂತೆ ಇರಾನ್ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ನೀವು ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೆ ವೀಕ್ಷಕರಿಗೆ ನೋಡಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಬಂದಂತಹ ಸಂದರ್ಭದಲ್ಲಿ ಗುರುಜಿ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಚಾರವನ್ನ ಹೇಳ್ತಾನೆ ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ, ಅದು ಕೂಡ ರಷ್ಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಭವಿಷ್ಯವನ್ನ ಹೇಳಲಿಕ್ಕಿದ್ದಾರೆ. ಕಾದ್ ನೋಡಿ ಏನಾಗತ್ತೆ ಅಂತ ಹೇಳಿ. ಗುರುಜಿ, ತಮಗೆ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.